ನಡೀರಿಲ್ಲ ಒಳಗಡೆ दारी 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 जय जय श्री माता पराशक्त्यै नमः ओम पराशक्त्यै नमः ओम पराशक्त्यै नमः पराशक्त्यै नमः ओम ह्रीं पराशक्त्यै नमः ओम पराशक्त्यै नमः ओम ह्रीं पराशक्त्यै नमः ओम ह्रीं पराशक्त्यै ಸೈಡಿಗೆ ಬನ್ನಿ 5 ಲಕ್ಷ ಕೊಡಿ ಕೊಡಪ್ಪ ಇಲ್ಲಿ 5 ಲಕ್ಷ ಅಕ್ಕ ನೀವು ಸ್ವಲ್ಪ ಹಿಂದೆ ಬನ್ನಿ ಗಾಬರಿ ಮಾಡಬೇಡಿ ಸ್ವಲ್ಪ ದೂರ ನಿಂತ್ಕೊಂಡು ಮಾಡಿ ಈ ಕಡೆ ಬಾ ಬರಬೇಕು ಮಾಡಬೇಡಿ
ಕ್ಯಾಮ್ರಾ ಅಡ್ಡ ಬರುತ್ತೆ, ಹಿಂದೆ ಬನ್ನಿ. ಹಿಂದೆ ಬನ್ನಿ ಪುಟ. ನಾಗರಾಜಣ್ಣ ಹಿಂದೆ ಸರ್, ಹಿಂದೆ ಹೋಗಿ. ಇಲ್ಲ ಸ್ವಲ್ಪ ಪ್ರಾರ್ಥನೆ ಮುಗಿಸ್ಬೇಕು. ಈ ಕಡೆ ಪ್ರಾರ್ಥನೆ ಆಗುತ್ತೆ. ಬನ್ನಿ ಈ ಕಡೆ ದಾರಿ ಬಾ. ಈ ಕಡೆ ಬಾ, ಈ ಕಡೆ ಬಾ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬಿಂದು ತ್ರಿಕೋಣ ವಸುಕೋಣದಶಾಲಯುಗ್ಮಾಂ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತಂತ್ರಯಂ ಚ ಧರಣಿ ಸದನತ್ರಯಂ ಚ ಶ್ರೀಚಕ್ರರಾಜವುದಿತಾ ಪರದೇವತಾಯಾಃ ಶ್ರೀಚಕ್ರರಾಜನಿಲಯಾ ಶ್ರೀಮತ್ತ್ರಿಪುರಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯರೂಪಿಣಿ ಲಲಿತಾಂಬಿಕಾ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ನಿಶಬ್ದ ಮಾತಾಡ್ಬೇಡಿ, ಯಾರು ನಿಶಬ್ದ ಕೂತ್ಕೊಳ್ಳಿ. ಇಲ್ಲ ನಾಗರಾಜಣ್ಣ ಮನೆಯವ್ರು ಬಿಟ್ಟು ಒಳಗೆ ಹೋಗ್ಬಿಡಿ. ಯಜಮಾನ್ರೆ ಬನ್ನಿ. ಒಂದ್ ಕಡೆ ನಿಲ್ಬಾರ್ದು. ಕುಂತಿರೋ ಫೋನ್ ಎಲ್ಲ ಸೈಲೆಂಟ್ ಮಾಡಲ್ ಇಡಿ. ಸೈಲೆಂಟ್ ಮಾಡಲ್ ಇಟ್ಕೊಳ್ಳಿ ಫೋನ್ ಎಲ್ಲ. ಬಂದೋಬಕುತಗೆ ನಂಬುತ ನಿಮ್ಮನು ಬಂದೋಬಕುತಗೆ ಮಮತೆಯ ತುಂಬಿದ ಅಪ್ಪಾಜಿ ನೀವು. ಧರ್ಮವು ನೀವೇ, ಸತ್ಯವು ನೀವೇ, ಜ್ಞಾನಿಯು ನೀವೇ, ಯೋಗಿಯು ನೀವೇ. ಹಗಲು ಇರುಳು ದೇವಿಯ ಜಪಿಸುತ್ತ ಕಳೆದಿರಿ ಸಮಯವ ಭಕ್ತಿಯ ದೇವಿಯ ಜಪಿಸುತ್ತ. ಧರ್ಮವು ನೀವೇ, ಸತ್ಯವು ನೀವೇ, ಜ್ಞಾನಿಯು ನೀವೇ, ಯೋಗಿಯು. ಯಾವರೂಪದಿ ಬಂದು ನಿಲುವೆಯೋ, ಯಾವರೂಪದಿ ಬಂದು ನಿಲುವೆಯೋ, ಯಾರು ಅರಿಯಬಲ್ಲರು ಜೀವಿಗಳಲ್ಲಿ ಪೊರೆವ ಹರೆಯ, ಯಾರು ತಿಳಿಯಬಲ್ಲರು, ಯಾರು ಅರಿಯಬಲ್ಲರು, ಯಾರು ಬಂದು ನಿಲುವೆಯೋ, ಯಾರು ಬಂದು ನಿಲುವೆಯೋ, ಯಾರು ಅರಿಯಬಲ್ಲರು ಜೀವಿಗಳಲ್ಲಿ ಪೊರೆ
कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ओम तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु दुर्गा संस्थानಕ್ಕೆ दुर्गा संस्थानಕ್ಕೆ दुर्गा संस्थानಕ್ಕೆ ಶ್ರೀಮಾತಾ ಅಪ್ಪಾಜಿ ಅವರಿಗೆ ಶ್ರೀಮಾತಾ ಅಪ್ಪಾಜಿ ಅವರಿಗೆ ಶ್ರೀಮಾತಾ ಅಪ್ಪಾಜಿ ಅವರಿಗೆ ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. Sit straight, take a long breath. ನಿಧಾನಕ್ಕೊಂದೆರಡು ಸರಿ ಉಸಿರಾಡು. ನಾನು ಓಂಕಾರ ಹೇಳಿ ನಿಲ್ಲಿಸಿದ ಮೇಲೆ ನೀನು ಹೇಳು. श्रीगुरुभ्यो नमः हरिः ओम. हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्. ॐ अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्. गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः. ಇವತ್ತು ಅತ್ಯಂತ ಪವಿತ್ರವಾದ ಕಾರ್ಯಕ್ಕೆ ನಾವು ಸೇರಿದ್ದೀವಿ. ಬಹಳ ಹತ್ತಿರದಲ್ಲೇ ಇನ್ನೊಂದು ಊರಿಗೆ ಮತ್ತೆ ಬಂದಿದ್ದು ನೀವು ಕೊಟ್ಟೂರಿಗೆ ಇರಬೇಕು. ಸಾಮಾನ್ಯ ಕನಿಷ್ಠ 1 ವರ್ಷನಾರು ಆಗುತ್ತೆ. ತುಂಬಾ ಬೇಗ ಒಂದು ಊರಿಂದ ಇನ್ನು ಮತ್ತೆ ಅದೇ ಊರಿಗೆ ಬಂದಿರೋದು ಅಂದ್ರೆ 1 ವರ್ಷನಾರು ಆಗೇ ಇರುತ್ತೆ. 1.5 ವರ್ಷ ಇದೆ. ಅದಿನ್ನು 3 ತಿಂಗಳಾಗಿರ್ಬೋದು. ಹಾಗೆ ಅವತ್ತು ಬಾರಿ ಬಂದಾಗ ಗ್ರಂಥಗಳನ್ನು ಪೂರ್ತಿ ಎಲ್ರಿಗೂ ಕೊಡಕ್ಕಾಗಿರ್ಲಿಲ್ಲ. ಅದನ್ನ ಅನೌನ್ಸ್ ಮಾಡಲಿಲ್ಲ. ಹಾಗೆ ಆಗಲೇ ಕೊಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ವಿ. ಹಾಗಾಗಿ ಈ ಸರಿ ಆ ಶ್ರೀಚಕ್ರ ನಿಲಿಯ ಗ್ರಂಥದ ರೂಪದಲ್ಲಿರುವ ತಾಯಿಯನ್ನ ಯಾರು ಅಮ್ಮ ನನಗೆ ನಮ್ಮ ಮನೆಗೆ ನೀವು ಬಾ ಅಂತ ಕರೀತಾರೆ ಅವರ ಮನೆಗಳಿಗೆ ತಲುಪಿಸುವಂತಹ ಪವಿತ್ರ ಕಾರ್ಯ. ದಾವಣಗೆರೆಗೆ ಬಂದಿದ್ದರಿಂದ ಕೊಟ್ಟೂರಲ್ಲೂ ಆ ಕೆಲಸವನ್ನ ಯಾಕೆಂದ್ರೆ ಬಹಳ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಅವ್ರು ತುಂಬಾ ಜನ ಕೇಳ್ತಾ ಇದ್ರು, ಅಪ್ಪಾಜಿ ನಾವು ನಮ್ಮನೆಗೆ ಕಳಿಸಲ್ವ ಅಮ್ಮನ್ನ ಅಂತ. ಹಾಗಾಗಿ ಇವತ್ತು ಶ್ರೀಚಕ್ರ ನಿಲಿಯ ಗ್ರಂಥ ಹಾಗೂ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ದುರ್ಗಾ ಕವಚ ವಸ್ತ್ರ
ಇದೆರಡನ್ನೂ ಮಗಳಿಗೆ ಕೊಟ್ಟು ಹೋಗಬೇಕು. ಮತ್ತೆ ಹೇಗಿದ್ದಾಳೆ ನೋಡ್ಕೊಂಡು ಹೋಗ್ಬೇಕು. ಈ ಬೇಸಿಗೆಲ್ಲೂ ನಗ್ತಾ ಇದ್ದಾಳ, ಬಾವಿಗಳು ಕೆರೆಗಳೆಲ್ಲ ಒಣಗೋದಾಗಲೂ ನೀರು ಕುಡಿತಾ ಇದ್ದಾಳೋ ಇಲ್ವೋ ಅನ್ನೋದು ನೋಡ್ಕೊಂಡು ಹೋಗ್ಬೇಕಂತ ಅಪ್ಪಾಜಿ ಇವತ್ತಿಲ್ಲಿಗೆ ಬಂದಿರತಕ್ಕಂಥದ್ದು. ಶ್ರೀಚಕ್ರ ನಿಲಯೇ ಅದು ಬರೀ ಒಂದು ಗ್ರಂಥ ಅಲ್ಲ, ಅದು ಸಾಕ್ಷಾತ್ ಜಗನ್ಮಾತೆ. ನೂರಾರು ಜನರಿಂದ ಅವ್ರಿಗಾದ ಅನುಭವಗಳನ್ನು ಹೇಳ್ತಾರೆ, ಅವರು ಹೇಗೆ ಅವರ ಎಲ್ಲ ಇದ್ದವರು ಹೊರತು. ಮುಂಚೆ ವಿಗ್ರಹ ರೂಪದಲ್ಲಿ ಶ್ರೀಚಕ್ರದ ರೂಪದಲ್ಲಿ ಬರ್ತಾ ಇದ್ದ ತಾಯಿ ಈ ಬಾರಿ ಗ್ರಂಥ ರೂಪದಲ್ಲಿ ಬಂದು ಎಲ್ಲರ ಮನೆಯನ್ನು ಸೇರ್ತಾ ಇಲ್ಲ. ಯಾರು ನನಗೆ ಅಮ್ಮನೇ ಬೇಕು ಅನ್ನುವ ಹಂಬಲ ಇದೆ ಅವರ ಮನೆಗೆ ಮಾತ್ರವೇ ಬರ್ತಾ ಇರ್ತಕ್ಕಂಥ. ಹಾಗಾಗಿ ಅದು ಬಹಳ ವಿಶಿಷ್ಟವಾದದ್ದು ಮತ್ತು ಇದಕ್ಕೆ ಕಾರಣವೂ ಕೂಡ ಇದೆ. ಕಾರಣ ಏನು ಅಂತಂದ್ರೆ ಆ ದೈವಿಕ ಶಕ್ತಿ ಏನೆಲ್ಲ ನಡೆಸಿಬಿಡತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ಬರಲ್ಲ, ಇಬ್ಬರಲ್ಲ, ನೂರಲ್ಲ, ಸಾವಿರಲ್ಲ, ಲಕ್ಷಾಂತರ ಜನರ ಅನುಭವಗಳು. ಅಮ್ಮ ನಮ್ಮನ್ನ ಹೇಗೆ ಕೈ ಹಿಡಿದು ಕಾಪಾಡ್ತಾಳೆ. ಕಷ್ಟದ ಸನ್ನಿವೇಶದಲ್ಲಿ, ನನಗೆ ಇನ್ನು ಯಾರೂ ಇಲ್ಲ ಅನ್ನುವ ಸನ್ನಿವೇಶದಲ್ಲಿ ಅಮ್ಮ ಹೇಗೆ ಕೈ ಹಿಡಿದು ಎತ್ತಿ ಕಣ್ಣೀರು ಒರೆಸಿ ತಲೆನೇ ಒರೆಸಿ ತನ್ನ ಬಳಿಗೆ ಕರ್ಕೊಳ್ತಾಳೆ ಅನ್ನೋದು ಲಕ್ಷಾಂತರ ಜನರ ಅನುಭವ. ಅದು ಆ ದಿವ್ಯ ತಾಯಿಯ ಶಕ್ತಿಯ ಪ್ರತೀಕ. ಆದರೆ ನಾನಾಗಲೇ ಹೇಳ್ತಾನೆ ಇರ್ತೀನಿ, ನಾನು ಗುರುಗಳಲ್ಲ, ನನ್ನನ್ನು ಯಾರು ಗುರುಗಳೇ ಅಂತ ಕರೆಯೋದು ಇಲ್ಲ, ಕರೆಯೋದು ಅಪ್ಪಾಜಿ ಅಂತ, ಅಪ್ಪ ಅಂತ. ನಾನು ನಿನ್ನನ್ನು ಮಗಳು ಅಂತ ಸ್ವೀಕಾರ ಮಾಡಿದ ಮೇಲೆ ನಿನ್ನನ್ನು ನೋಡ್ಕೋಬೇಕಾದ್ರೂ ಕೂಡ ನನ್ನ ಕರ್ತವ್ಯ ಮತ್ತು ಅದು ಅಪೇಕ್ಷೆ. ಹಾಗಾಗಿ ಈ ದೇಹ ಒಂದಿಲ್ಲ ಒಂದಿನ ಬಿದ್ದು ಹೋಗತ್ತೆ. ಆಮೇಲೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ನನ್ನ ಮನಸ್ಸಲ್ಲಿ ಕೊರೈತಾನೆ ಇತ್ತು. ಒಬ್ರು ಇಬ್ರು ಮಕ್ಕಳಿದ್ರೆ ಆಸ್ತಿ ಭಾಗ ಮಾಡ್ಕೊಟ್ಬಿಟ್ಟು ಹೊರಟೋಗ್ಬಿಡ್ಬೋದು. ಆದ್ರೆ ಅಪ್ಪಾಜಿ ಆಸ್ತಿ ಇರೋದು ಒಂದೇ, ಅದು ಪ್ರೀತಿ. ನಿರ್ಮಲವಾದ, ನಿಷ್ಕಲ್ಮಶವಾದ, ಪರಮ ಪವಿತ್ರವಾದಂಥ ಪ್ರೇಮ ಮಾತ್ರ ಅಪ್ಪಾಜಿಲಿರೋದು. ದೇಹ ಹೋದ್ಮೇಲೆ ಅವರು ನಿರಾಶರಾಗಬಾರ್ದು ಅಂತ ಹೇಳಿ ಆ ತಾಯಿಯನ್ನ ಆ ಶಕ್ತಿಯ ರೂಪದಲ್ಲಿ ಆ ಮನೆಗಳಲ್ಲಿ ಕೂರಿಸೋಗ್ಬೇಕು ಅಂತಲೇ ಆ ಗ್ರಂಥ ಶ್ರೀಚಕ್ರ ನಿಲಯೇ ಅನ್ನುವ ಗ್ರಂಥ ಕೂಡ ಅದು ಬರೀ ಗ್ರಂಥ ಅಲ್ಲ, ಅಲ್ಲಿ ಸಾಕ್ಷಾತ್ ಆ ದೈವ ಶಕ್ತಿಯನ್ನೆಲ್ಲ ತುಂಬಿ ಆ ಶಕ್ತಿ ರೂಪದಲ್ಲಿ ತಾಯಿಯನ್ನ ಕಳಿಸ್ತಾ ಇರ್ತಕ್ಕಂಥ. ಜೊತೆಗೆ ಈ ದೇಹ ಹೋದ್ಮೇಲೂ ನನ್ನ ರಕ್ಷಣೆಗೆ ಯಾರಿದ್ದಾರೆ ಅಂತ ಅನ್ನಿಸ್ಬಾರ್ದು ಅಂತಲೇ ಆ ಶಕ್ತಿ ತುಂಬಿರ್ತಕ್ಕಂಥ ಕವಚವನ್ನು ಹೊದಿಸಿ ವಸ್ತುವನ್ನು, ಮಗಳೇ ಹೆದರಬೇಡ, ನಾನಿರಲಿ, ನಾನಿಲ್ಲದೆ ಇರಲಿ, ದೇಹದಲ್ಲಿ ಇಲ್ಲದೆ ಇದ್ದ ಮಾತ್ರಕ್ಕೆ ನಿನ್ನ ಜೊತೆ ಇಲ್ಲ ಅಂತ ಅರ್ಥ ಅಲ್ಲ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂಥೇಳಿ ಆ ಕವಚವನ್ನು ಅವಳಿಗೆ ತೊಡಿಸಿ ಶ್ರೀಚಕ್ರ ನಿಲಯ ಗ್ರಂಥದ ಶಕ್ತಿಯನ್ನು ತಾಯಿಯನ್ನು ಅವರ ಮನೆಗೆ ಕಳಿಸೋರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಅಂಥೇಳಿ ಬೇರು ಬೇಸಿಗೆಯ ಈಗಲೂ ಸುತ್ತಾನೇ ಇದೀನಿ. ಮತ್ತೆ ಈ ವರ್ಷ ಆದಷ್ಟು ಹೊರದೇಶಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಅನಿವಾರ್ಯವಾಗಿ ಹೋಗಲೇಬೇಕು. ಈಗ ಮೇ 13ನೇ ತಾರೀಕು ಭಾಗ್ಯಮ್ಮನವರ ಪುಣ್ಯ ಸ್ಮರಣೆಯ ದಿನ ಇದೆ ದುರ್ಗಾ ಸಂಸ್ಥಾನದಲ್ಲಿ. ಅವತ್ತು 1000 ಜನ ಅಂದ್ಕೊಂಡಿದ್ವಿ, 1000 ಜನಕ್ಕೆ ಏರ್ಪಾಡೇನೋ ಆಯಿತು. ಆದರೆ ಅದು ಹಾಗೆ ಸೀದಾ ಹೋಗಬಾರ್ದು, ಹಂತ ಹಂತದಲ್ಲಿ ಹೋಗಬೇಕು ಅಂತ ಅವತ್ತು 250 ಜನರನ್ನು ಮಾನಸ ಪುತ್ರಿಯರಾಗಿ ಗುರುತಿಸಿ ಅವರಿಗೆ ಸೀರೆಯನ್ನು ಹೊದಿಸಿ ಮಂಗಳ ದ್ರವ್ಯವನ್ನು ಕೊಟ್ಟು ಮೊದಲು ತಂಡ ಅಲ್ಲಿಂದ ಬರುತ್ತೆ. ಅದು ಹಾಗೆ ಹೋಗ್ತವ ಇನ್ನು ಮುಂದಿನ ಗುರಿ ಇರೋದು 2.5 ವರ್ಷಗಳಲ್ಲಿ ಕನಿಷ್ಠ 10,000 ಅಂತಹ ಮಾನಸ ಪುತ್ರಿಯರಾಗಬೇಕು. ತನ್ಮೂಲಕ ಆ ದಿವ್ಯವಾದ ಶಕ್ತಿ, ದೈವಿಕ ಶಕ್ತಿ ಭಾರತಕ್ಕಷ್ಟೇ ಅಲ್ಲ ಹೊರದೇಶಕ್ಕೂ ಹರಡಬೇಕು ಅಂತಕ್ಕಂಥದ್ದೇ ಪ್ರಮುಖವಾದಂತಹ ಗುರಿ. ಅದಕ್ಕೆ ಮೂಲಭೂತವಾದದ್ದೇ ಶ್ರೀಚಕ್ರ ನಿಲಯ ಗ್ರಂಥ. ತಾಯಿಯನ್ನ ಸ್ಮರಣೆ ಮಾಡು, ಅಮ್ಮ ನನ್ನ ಮನೆಗೂ ಬಾ. ಬರೀ ಮನೆಗೆ ಬಂದ್ಬಿಟ್ರೆ ಸಾಕು, ಮನೆಗೆ ಬಂದ್ರೆ ಮನೆ ಉದ್ಧಾರ ಆಗತ್ತೆ. ನಾನು ಉದ್ಧಾರ ಆಗ್ಬೇಕಲ್ಲ, ನನ್ನ ಹೃದಯಕ್ಕೆ ಬಾ, 2 ಕಡೆಗೆ ಬಾ ಅಂಥೇಳಿ ಆ ಶ್ರೀಚಕ್ರ ನಿಲಯ ಜಗನ್ಮಾತೆಯನ್ನು ಕೇಳಬೇಕು. ಒಂದು
ಮೊದಲು ನನ್ನ ಮನೆಗೆ ಬಾ, ಯಾಕಂದ್ರೆ ಮನೆ ಸೌಖ್ಯವಾಗಿರ್ಬೇಕು, ಮನೆ ನೆಮ್ಮದಿಯಾಗಿರ್ಬೇಕು, ಮನೆ ಆನಂದವಾಗಿರ್ಬೇಕು ಮನೆಯಲ್ಲಿರೋರೆಲ್ಲ. ಆಮೇಲೆ ನಾನು ಸಾರ್ಥಕವಾಗಬೇಕು, ನನ್ನ ಹೃದಯಕ್ಕೂ ಬಾ ಅಂತ ಹೇಳಿ ಎರಡು ಕಡೆಗೆ ಅವಳನ್ನು ಕರ್ಕೊಂಡು ಹೋಗಬೇಕು. ಹಾಗಾಗಿ ಅವಳನ್ನು ಪ್ರಾರ್ಥನೆ ಮಾಡುವಮ್ಮ, ನಮ್ಮ ಮನೆಗೂ ಬಾ, ನನ್ನ ಹೃದಯಕ್ಕೂ ಬಾ ಅಂತ ಹೇಳಿ ನೆಟ್ಟಿಗೆ ಕೊಟ್ಟು ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂ ಚ ಧರಣಿ ಸದನತ್ರಯಂ ಚ ಶ್ರೀಚಕ್ರರಾಜ ಉದಿತ ಪರದೇವತಾಯಾಃ ಶ್ರೀಚಕ್ರರಾಜ ನಿಲಯ ಶಿವಶಕ್ತೈಕ್ಯರೂಪಿಣಿ ಲಲಿತಾಂಬಿಕಾ ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಸ್ವಲ್ಪ ನಿಧಾನಕ್ಕೆ ಬರ್ಬೋದಿತ್ತು ತಂಪಾದ ಮೇಲೆ, ಆದರೆ ಹಾಗಾಗಲಿಲ್ಲ. ಯಾಕೆಂದರೆ 13 ಭಾಗ್ಯಮ್ಮನವರ ಪುಣ್ಯ ಸ್ಮರಣೆ ದಿನ ಆದಮೇಲೆ 18ನೇ ತಾರೀಕು ಅಪ್ಪಾಜಿ ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ. 23ನೇ ತಾರೀಕು ಸಿಂಗಾಪುರ್ನಲ್ಲಿ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಇದೆ. ಆ ದೇಶವನ್ನು ಮುಗಿಸಿ ಆಮೇಲೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಹಾಗೆಯೇ ಮತ್ತು ವಾಪಸ್ ಭಾರತಕ್ಕೆ ಬರ್ತಿಲ್ಲ. ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿಯ ಪರ್ತ್ನಲ್ಲಿ ಮೇ 31ನೇ ತಾರೀಕು ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಇದೆ. ಅದಾದ ಮೇಲೆ ಮಲೇಷಿಯಾಕ್ಕೆ ಬಂದು ಆಮೇಲೆ ಇಂಡಿಯಾಕ್ಕೆ ಬರ್ತಾರೆ. ಆದರೆ ಬಂದು ನಮ್ಮ ಕೈಗೆ ಸಿಗಲ್ಲ. ಯಾಕೆಂದರೆ ಬಂದ ನಂತರ ಚಾರ್ಧಾಮ್ ಯಾತ್ರೆಗೆ ಹೋಗ್ತಾ ಇದ್ದಾರೆ. ನನ್ನೆಲ್ಲ ಮಕ್ಕಳು ಹೋಗೋಕ್ಕಾಗಲ್ಲ, ಅವ್ರ ಪರವಾಗಿ ನಾನು ಹೋಗಿ ಅವರಿಗೆ ಪುಣ್ಯದ ಭಾಗವನ್ನು ಕೊಡಬೇಕಾದ್ದು ನನ್ನ ಆದ್ಯ ಕರ್ತವ್ಯ ಅಂತ ಈ ಸರಿ 2 ನಾನು ಅಂದ್ಕೊಂಡಿದ್ದು. ಅದಕ್ಕೆ ಆಮೇಲೆ ಬರೋಕ್ಕಾಗ್ತಿಲ್ಲ. ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ ಮುಖ್ಯವಾದದ್ದು. ಇನ್ನು ಕಾಶಿ ಮತ್ತು ಋಷಿಕೇಶ ಇವುಗಳೆಲ್ಲ ಒಂದು 15 ದಿನ ಅದಾಗಿ ಬಂದು ನಮ್ಮ ಆಶ್ರಮದಲ್ಲಿ 3-4 ದಿನ ಸುಧಾರಿಸಿಕೊಳ್ಳೋದಕ್ಕೆ ಮತ್ತೆ ಜೀವನದಲ್ಲಿ ನಾವು ಹಿಂದೂಗಳಾಗಿ ಮಾಡಲೇಬೇಕು. ಆದರೆ ಎಲ್ಲರೂ ಕೈಲೂ ಆಗದೇ ಇರೋದು ಮಾನಸ ಸರೋವರ, ಕೈಲಾಸ ಮಾನಸ ಸರೋವರಕ್ಕೆ ಹೋಗಿ ಆ ಕೈಲಾಸದಲ್ಲಿ ನೇರವಾಗಿ ಶಿವನನ್ನು ದರ್ಶನವನ್ನು ಮಾಡಿದ್ರು. ನನ್ನ ಮಕ್ಕಳ ಪರವಾಗಿ ಅವಳಿಗೆ ಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಬರಬೇಕು ಅಂತೇಳಿ ಜುಲೈ 17ರ ನಂತರ 15 ದಿನಗಳ ಕಾಲ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿ ಬರೋದು. ಅಲ್ಲಿಂದ ಬಂದ ತಕ್ಷಣ ಇಂಗ್ಲೆಂಡಿನಲ್ಲಿ ಕರೀತಾ ಇದ್ದಾರೆ. ಆಗಸ್ಟ್ 8ನೇ ತಾರೀಕು ಇಂಗ್ಲೆಂಡಿನಲ್ಲಿ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಇದೆ. ಹಾಗಾಗಿ ಮತ್ತೆ ನನಗೆ ಟೈಮ್ ಕೊಡೋಕೆ ಆಗ್ತಾನೇ ಇಲ್ಲ. ಆಮೇಲೆ ಅನ್ನಿಸ್ತು, ಕೊಟ್ಟೂರಿನಲ್ಲಿ ಅಷ್ಟು ಪ್ರೀತಿಯಿಂದ ಅಪ್ಪ ನನಗೆ ಮನೆಗೆ ಗ್ರಂಥವನ್ನು ಕಳಿಸು ಅಂತ ಕೇಳಿದಾಗ ನಾನು ವಾಪಸ್ಸು ಹಾಗೆ ಹೊರಟೋಗ್ತಿದ್ದೀನಲ್ಲ ಅಂತ. ಮುಂಚೆ ನಾನು ಅಂದ್ಕೊಂಡಿರಲಿಲ್ಲ. ನಾಗರಾಜ್ಗೆ ನಮ್ಮ ನಯನಶ್ರೀ ಫೋನ್ ಮಾಡಿ ಹೀಗೆ ಅಪ್ಪಾಜಿ ಬರ್ತಿದ್ದಾರೆ ಎಂದು. ಪಾಪ ಅವ್ರು ಕೊಟ್ಟಿದ್ದೇ ನಾವು 3 ದಿನನೋ 5 ದಿನನೋ ಟೈಮ್ ಅಷ್ಟೇ. ಅಷ್ಟರೊಳಗೆ ಇಷ್ಟೆಲ್ಲ ಏರ್ಪಾಡನ್ನು ಮಾಡಿ ಅವರ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದಿದ್ದಾರೆ. ಅದೆಲ್ಲ ಕೂಡ ಹಾಗೆ ಜಗನ್ಮಾತೆ ಅವರವರಲ್ಲಿ ಪ್ರೇರಣೆಯನ್ನು ನೀಡಿ ಹಾಗೆ ಮಾಡಿಸ್ತಾ ಹೋಗ್ತಾ ಇರ್ತಾಳೆ. 1 ನಿಮಿಷ ದುರ್ಗಿಯನ್ನು ಸ್ಮರಣೆ ಮಾಡೋಣ, ಆಮೇಲೆ ಗ್ರಂಥ ವಿಚಾರಣೆ ಮಾಡೋಣ. ಅದಕ್ಕೆ ಮುಂಚೆ ಇಂತಹ ಪವಿತ್ರ ಕಾರ್ಯದಲ್ಲಿ
ನಮ್ಮನ್ನು ಕೂರಿಸಿದಾರಲ್ಲ, ಅದಕ್ಕೆ ಬಹುಮುಖ್ಯವಾದ ಕಾರಣ ಯಾರಪ್ಪ ಅಂದರೆ ನಮ್ಮ ಹೆತ್ತ ತಂದೆ ತಾಯಿಗಳು. ಅವರು ನೀಡಿದಂತಹ ಸಂಸ್ಕಾರ, ಅವರ ಆಶೀರ್ವಾದದ ಫಲವಾಗಿ ನಾವು ಇಲ್ಲಿ ಕೂತಿದ್ದೀವಿ. ಎಲ್ಲರೂ ಇಲ್ಲಿ ಬಂದು ಕೂರಕ್ಕಾಗಲ್ಲ. ಕೂರೋದು ಅಂದ್ರೆ ಹೊರಗಡೆನೂ ಇದ್ದಾರೆ, ಅವರನ್ನು ಸೇರಿಸ್ದೆ. ಇಲ್ಲಿ ಇರಕ್ಕಾಗಲ್ಲ, ಸೇರಕ್ಕಾಗಲ್ಲ. ಅದೇನಿದ್ರು ತಂದೆ ತಾಯಿಗಳು ನೀಡಿದಂತಹ ಅವರ ಆಶೀರ್ವಾದ ಮತ್ತು ಅವರ ಸಂಸ್ಕಾರ ಮಾತ್ರವೇ ಇಷ್ಟೆಲ್ಲ ನಮ್ಮನ್ನು ಮಾಡಲಿಕ್ಕೆ ಸಾಧ್ಯ. ಮೊದಲು ಅವರಿಗೆ ಸ್ಮರಣೆ ಮಾಡು. ನೆಟ್ಟಿಗೆ ಕೂತ್ಕೊಂಡು ನಿಮ್ಮ ತಂದೆ ತಾಯಿಗಳನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡು. ಹಾಗೆ ನಿಮ್ಮ ಗುರುಗಳನ್ನು ಕೂಡ ಸ್ಮರಣೆ ಮಾಡು. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಗಣಪತಿ ಪ್ರಾರ್ಥನೆ ಮಾಡು. ಜೊತೆ ಹೇಳು. ವಕ್ರತುಂಡ ಮಹಾಕಾಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡು. ಬಂದ್ರೆ ಜೊತೆ ಹೇಳು. ನೆಟ್ಟಿಗೆ ಕೂತ್ಕೊಂಡು ಎಲ್ಲಕ್ಕೂ ಸಂಪತ್ತಿಗೆ ಐಶ್ವರ್ಯಕ್ಕೆ ಪ್ರತೀಕವೇ ಲಕ್ಷ್ಮಿ. ಸಂಪತ್ತು ಅಥವಾ ಐಶ್ವರ್ಯ ಅಂದ್ರೆ ಬರೀ ದುಡ್ಡು ಕಾಸು ಮನೆ ಅಷ್ಟೇ ಅಲ್ಲ. ಆಯಸ್ಸು ಕೂಡ ಒಂದು ಐಶ್ವರ್ಯ. ಆರೋಗ್ಯ ಮಹದಾದ ಐಶ್ವರ್ಯ. ಆಯಸ್ಸಿಟ್ಬಿಡ್ಬೋದು, ಆದ್ರೆ ಆರೋಗ್ಯನೂ ಬೇಕಲ್ಲ. ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸಮಾಧಾನ, ಅದಾದ್ಮೇಲೆ ಸಂಪತ್ತು, ಸಮೃದ್ಧಿ, ಇದೆಲ್ಲಕ್ಕೂ ಯಾರಪ್ಪ ಅಧಿದೇವತೆ ಅಂದ್ರೆ ಲಕ್ಷ್ಮಿ. ಹಾಗಾಗಿ ನೆಟ್ಟಿಗೆ ಕೂತ್ಕೋ, ಲಕ್ಷ್ಮಿಯನ್ನ ಸ್ಮರಣೆ ಮಾಡು. ಅಮ್ಮ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸಮೃದ್ಧಿಯನ್ನ ಕೊಟ್ಟು ಕಾಪಾಡು. ಅಷ್ಟೇ ಅಲ್ಲ ಅಮ್ಮ, ನಾನು ಭೂಮಿಗೆ ಬರುವಾಗ ಬ್ರಹ್ಮ ನನ್ನ ಹಣೆಯ ಬರಹವನ್ನು ಬರೆದು ಕಳಿಸಿದ್ದಾನೆ. ಅದನ್ನು ಫಲ ನನಗೆ ಬೇಡಮ್ಮ. ಅದನ್ನು ಅಳಿಸಿ ನಿನ್ನ ಅಮೃತ ಹಸ್ತದಿಂದ ಸಕಲ ಸೌಭಾಗ್ಯವನ್ನು ಸೂಚಿಸುವ ರೇಖೆಯನ್ನ ನನ್ನ ಹಣೆಯಲ್ಲಿ ಬರಮ್ಮ ಅಂತ ಹೇಳಿ ಅವಳನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ. ನೆಟ್ಟಿಗೆ ಕೂತ್ಕೊಂಡು ಲಕ್ಷ್ಮಿಯ ಸ್ಮರಣೆಯನ್ನ ಮಾಡು. ಒಂದ್ಸರಿ ಮನಸ್ಸಿನಲ್ಲಿ ಅವಳನ್ನ ನೋಡು. ಕಣ್ಮುಚ್ಚಿ ನೋಡಬೇಕು, ಹೃದಯದಲ್ಲಿ ನೋಡಬೇಕು. ಪಾದದಿಂದ ಅಡಿಯಿಂದ ಮುಡಿಯವರೆಗೆ ಪಾದದಿಂದ ನೋಡು. ಬಲಪಾದದಲ್ಲಿ ಓಂಕಾರ, ಎಡಪಾದದಲ್ಲಿ ಶ್ರೀಕಾರ. ಅವಳ ಕಾಲ್ಗೆಜ್ಜೆ ಕಾಲುಂಗರಗಳನ್ನು ನೋಡ್ತಾ ಅಮ್ಮ ಈ ದಿವ್ಯವಾದ ಪಾದ ದರ್ಶನವನ್ನ ಮಾಡಿಸಿದೆಯಂತ ಹಾಗೆ ಅವಳನ್ನ ಮೇಲ್ವರೆಗೆ ಕಿರೀಟದವರೆಗೆ ನೋಡ್ತಾ ಹೋಗು. ಅವಳ ಆ ಮುಗುಳ್ನಗೆ, ಮುಗ್ಧತೆಯ ಪ್ರೇಮದ ಕಣ್ಣುಗಳು, ಮನೆಯ ತೋರಣದಂತಿರುವ ಅವಳ ಹುಬ್ಬುಗಳು, ನೀರಿನಲ್ಲಿ ಚಲಿಸುತ್ತಿರುವ ಮೀನುಗಳಂತಿರುವ ಅವಳ ಕಣ್ಣುಗಳು, ಅವಳ ಕರ್ಣಕುಂಡಲಗಳು, ಅವಳ ಕಿರೀಟ ಎಲ್ಲವನ್ನ ನೋಡ್ತಾ ಅಮ್ಮ ನಿನ್ನ ಈ ದರ್ಶನ ನನ್ನ ಎಷ್ಟು ಜನ್ಮದ ಸೌಭಾಗ್ಯವು. ಅಮ್ಮ ನಿನ್ನ ಈ ಪ್ರೀತಿ, ಈ ಪ್ರೇಮ, ಕರುಣೆ, ದಯೆ, ಮಮತೆ ಅಮ್ಮ ಇದು ನಿನ್ನ ಕೊಡುಗೆ. ಅಮ್ಮ ನೀನು ಯಾವಾಗಲೂ ನನ್ನ ಹೃದಯದಲ್ಲಿ, ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸಿರು. ನೀನಿರಲೇಬೇಕು. ಯಾಕೆಂದರೆ ನೀನು ಅಮ್ಮ, ನಾನು ನಿನ್ನ ಕಂದ. ನಿನ್ನನ್ನು ಬಿಟ್ಟರೆ ನನ್ನನ್ನು ನೋಡ್ಕೊಳ್ಳೋರು ಯಾರಮ್ಮ? ಈ ಜಗತ್ತಿನಲ್ಲಿ ಎಲ್ಲ ಮಕ್ಕಳನ್ನು ನೋಡ್ಕೊಳ್ಳೋದು ತಾಯಂದ್ರು ತಾನೇ. ನೀನು ನನ್ನ ತಾಯಿಯಲ್ವೇ? ನೀನು ಯಾವಾಗಲೂ ನನ್ನ ಜೊತೆಗಿದ್ದು ನನ್ನ ಜೊತೆನೇ ಇರಬೇಕಮ್ಮ ಅಂಥೇಳಿ ಅವಳನ್ನು ನೋಡು. ಯಾರು ಅವಳು?
ಮಹಾಲಕ್ಷ್ಮಿ ಹೇಗಿದ್ದಾಳೆ? ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಾಗ್ನಿ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದಯೇ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಾಷ್ಟಕಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ಯರಃ ಸರ್ವಸಿದ್ಧಿಮಮಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲಂ ಯಃ ಪಠೇ ನಿತ್ಯಂ ಧನಧಾನ್ಯಸಮನ್ವಿತಃ ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರುವಿನಾಶನಂ ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನವರದಾ ಶುಭೋ. ಲಕ್ಷ್ಮಿಯನ್ನ 4 ಹಂತದಲ್ಲಿ ಪ್ರಾರ್ಥನೆ ಮಾಡಬೇಕು. ಮೊದಲನೆಯದಾಗಿ ಕೇಳ್ಕೋಬೇಕು, ಅಮ್ಮ ಸರ್ವ ಮಂಗಲೆಯಾಗಿ ಯಾವಾಗಲೂ ನನ್ನ ಮನೆಯಲ್ಲೇ ಇದ್ಬಿಡು. ನನ್ನ ಮನೆಯಲ್ಲಿ ಇದ್ಬಿಡು ಅಲ್ಲ, ನನ್ನ ಮನೆಯಲ್ಲೇ ಇದ್ಬಿಡು. ಸರ್ವ ಮಂಗಲೆಯಾಗಿ ಹೇಳ್ಕೊಟ್ಟ ಮೇಲೆ ಹೇಳು. ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತಾ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಅಮ್ಮ ಮಹಾಲಕ್ಷ್ಮಿ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತಾ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಎರಡನೇ ಹಂತದಲ್ಲಿ ಅಪ್ಪಾಜಿಗೆ ಸಿದ್ಧಿಯಾಗಿರುವ 4 ಪ್ರಾರ್ಥನೆಗಳು ನಾನು ಹೇಳ್ಕೊಡ್ತೀನಿ. ಹೇಳು. ಸಂತಾನ ಲಕ್ಷ್ಮಿ ನಮಸ್ತೆಸ್ತು ಪುತ್ರ ಪೌತ್ರ ಪ್ರದಾಯಿನಿ ಸಂತಾನ ಲಕ್ಷ್ಮಿ ವಂದೇಹಂ ಪುತ್ರಾನ್ ದೇಹಿ ಧನಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ಹಣಕಾಸಿನ ತೊಂದರೆ, ಉದ್ಯೋಗದ ತೊಂದರೆ, ವ್ಯಾಪಾರ ವ್ಯವಹಾರದ ತೊಂದರೆಗೆ ಪ್ರಾರ್ಥನೆ ಮಾಡು. ಧನಲಕ್ಷ್ಮಿ ನಮಸ್ತೆಸ್ತು
सर्वदारिद्र्यनाशिनी धनं देहि श्रियं देहि सर्वकामाश्च देहि मे ಇನ್ನೊಂದ್ಸರಿ ಹೇಳು ಧನಲಕ್ಷ್ಮಿ ನಮಸ್ತೆಸ್ತು ಸರ್ವದಾರಿದ್ರ್ಯನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ ಇನ್ನೊಂದು ಪ್ರಮುಖವಾದದ್ದು ಆರೋಗ್ಯ. ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡು. ಆರೋಗ್ಯ ಲಕ್ಷ್ಮಿ ನಮಸ್ತೆಸ್ತು ಸರ್ವ ರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ ಆರೋಗ್ಯ ಲಕ್ಷ್ಮಿ ನಮಸ್ತೆಸ್ತು ಸರ್ವ ರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ ಇನ್ನು 3-4ನೇದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ವಿದ್ಯಾಭ್ಯಾಸ ಮಾಡಿದ ಮಕ್ಕಳಿಗೆ ಕೆಲಸ ಸಿಕ್ಕುವುದಕ್ಕಾಗಿ ಪ್ರಾರ್ಥನೆ ಮಾಡು. ವಿದ್ಯಾಲಕ್ಷ್ಮಿ ನಮಸ್ತೆಸ್ತು ಬ್ರಹ್ಮ ವಿದ್ಯಾ ಸ್ವರೂಪಿಣಿ ವಿದ್ಯಾಂ ದೇಹಿ ಕಲಾಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ ಎಲ್ಲ ಲೈಟ್ಗಳು ಇದು ಆಫ್ ಮಾಡಿ ಜಾಗ್ರತೆ ಅನ್ಸುತ್ತೆ. ಯಾವ್ದು ಬೇಕು ಅದು ಮಾತ್ರ ಬಿಟ್ಬಿಟ್ಟು UPS ಮಿಕ್ಕಿದ ಫ್ಯಾನ್ ಹೋಗಿನೆಲ್ಲ ಆಫ್ ಮಾಡಿ ಅಲ್ಲಿ ಫ್ಯಾನ್ ಆಫ್ ಮಾಡು. ಜೊತೆಗೆ ಲಕ್ಷ್ಮಿಯನ್ನ ಪ್ರಾರ್ಥನೆ ಅದನ್ನೆಲ್ಲ ಅಪ್ಪ ಹೇಳ್ಬಾರ್ದು, ನಿಮಗೆ ಗೊತ್ತಾಗ್ಬೇಕು. ನೋಡುದ್ಯಾ ಇಟ್ಟಿದ್ದೀರ. ನೀನು ಸರ್ವಾರ್ಥ ಸಾಧಿಕೆ, ಎಲ್ಲವನ್ನು ಸಾಧಿಸಬಲ್ಲವಳು ನೀನು. ನನ್ನ ಜೀವನದಲ್ಲೂ ನಾನೆಲ್ಲವನ್ನು ಸಾಧಿಸುವುದಕ್ಕೆ ನೀನು ಯಾವಾಗಲೂ ನನ್ನ ಜೊತೆ ಇರು ಅಂತ ಹೇಳಿ ಪ್ರಾರ್ಥನೆ ಮಾಡು. ಜೊತೆಲಿ ಹೇಳು ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಲ್ಲಿ ಗೌರಿ ಅಲ್ಲ, ದೇವಿ ಪರಾಶಕ್ತಿ ಒಬ್ಳೆ. ನಾವು ಶಿವನನ್ನ ಜೊತೆ ನೋಡುವಾಗ ಗೌರಿಯಾಗಿ ನೋಡ್ತೀವಿ, ನಾರಾಯಣನ ಜೊತೆ ನೋಡುವಾಗ ದೇವಿಯಾಗಿ ದೇವಿ ಇದ್ರೆ ಲಕ್ಷ್ಮಿಯಾಗಿ. ಇದು ಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಿರೋದ್ರಿಂದ ದೇವಿ ಅಂತಲೇ ಹೇಳಬೇಕು. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಲಕ್ಷ್ಮಿಯನ್ನ ಟೈಮ್ ಎಷ್ಟು? 8:40 ಅದೆಲ್ಲ ತೋರಿಸ್ತಾರೆ. ನಾನು ಅದನ್ನು ನೋಡ್ಕೊಂಡು ಇನ್ನೂ 8:40 ಈಗ ವೇಳೆ 8:40 ಹೌದಾ?
ಒಳ್ಳೆಯದು. ಭಗವಂತ ಇನ್ನೊಂದು ಸ್ವಲ್ಪ ಬೇಗ ಮುಗಿಸಿದ್ರು. ನನಗೆ ಆಶ್ಚರ್ಯ ಆಯ್ತು, ಅದೇ ಮುಂದೆ ಹೋಗ್ತಾನೆ ಇಲ್ವಲ್ಲ ಮೇಲು 8ರಲ್ಲೇ ಇದೆಯಲ್ಲ ಯಾಕೆ? ಅಪ್ಪಾಜಿನ ಸ್ವಲ್ಪ ಇರ್ಲಿ ಅಂತ, ಅಪ್ಪಾಜಿನ ಸ್ವಲ್ಪ ಎಲ್ಲರ ಜೊತೆನೇ ಇರ್ಲಿ ಅಂತ. ಅದು ಸರಿ. ದಾವಣಗೆರೆಯಲ್ಲೂ ಮಕ್ಕಳು ಕಾದಿದ್ದಾರಲ್ಲಮ್ಮ. ಹೌದಪ್ಪಾಜಿ. ಹಾ ಹೇಳು ಸರ್ವ. ಈಗ 4 ಪ್ರಾರ್ಥನೆಗಳು ಯಾವುದು? ಸುವರ್ಣ ವೃಷ್ಟಿಂ ಕುರುಮೇ ಗೃಹೇಶಿ, ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇಶಿ, ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇಶಿ, ವಿಭೂತಿ ವೃದ್ಧಿಂ ಕುರುಮೇ ಗೃಹೇಶಿ. ಇದು ಅಥರ್ವಣ ವೇದದಲ್ಲಿ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ನಾವು ಏನನ್ನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಕೊಟ್ಟಿರೋದು ಬರುತ್ತಲ್ಲ. ಜೊತೆಲಿ ಹೇಳು, ಓಂ ಅಮೃತ ಹಸ್ತಾಯ ವಿದ್ಮಹೇ महाशक्ति नेत्राय धीमहि तन्नो हनुमान् प्रचोदयात्। ॐ सुवर्णऋषिं कुरु मे गृहेशी, सुधान्यवृद्धिं कुरु मे गृहेशी, कल्याणवृद्धिं कुरु मे गृहेशी, विभूतिवृद्धिं कुरु मे गृहेशी, सुवर्णवृष्टिं कुरु मे गृहेशी, सुधान्यवृद्धिं कुरु मे गृहेशी, कल्याणवृद्धिं कुरु मे गृहेशी, विभूतिवृद्धिं कुरु मे गृहेशी। अम्मा सुवर्णवृष्टिं कुरु मे गृहेशी, सुधान्यवृद्धिं कुरु मे गृहेशी, कल्याणवृद्धिं कुरु मे गृहेशी, विभूतिवृद्धिं कुरु मे गृहेशी। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु, समस्त सन्मङ्गलानि भवन्तु। ॐ शान्ति शान्ति शान्तिः। हरि ओम तत्सत्। सर्वं श्री जगदम्बार्पणमस्तु, सर्वं श्री गुरुचरणार्पणमस्तु। दुर्गा संस्थानಕ್ಕೆ जयवागली जयवागली, ದುರ್ಗಾ ಸಂಸ್ಥಾನಕ್ಕೆ जयवागली जयवागली, ದುರ್ಗಾ ಸಂಸ್ಥಾನಕ್ಕೆ जयवागली जयवागली, ಶ್ರೀ ಮಾತಾ ಅಪ್ಪಾಜಿ ಅವರಿಗೆ जयवागली जयवागली, ಶ್ರೀ ಮಾತಾ ಅಪ್ಪಾಜಿ ಅವರಿಗೆ जयवागली जयवागली, ಶ್ರೀ ಮಾತಾ ಅಪ್ಪಾಜಿ ಅವರಿಗೆ जयवागली जयवागली। ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಈಗ ಶ್ರೀಚಕ್ರ ನಿಲಯ ಗ್ರಂಥ, ಅದಾದ ನಂತರ ದುರ್ಗಾ ಕವಚ ವಸ್ತುವನ್ನು ಅಪ್ಪಾಜಿ ನೀಡ್ತಾರೆ. ಜೈ ಶ್ರೀ ಈ ಸರಿ ಕೊಡಿ. ಇದನ್ನು ಕೇಳಿ ನೀರಲ್ಲಿ ಹಾಕಿ ಕುಡಿಯಿರಿ. ಜೈ ಶ್ರೀ ನನ್ನೊಂದಿಗೆ ಎಂಟ್ರಿ ಮಾಡಿಸ್ಕೊಳ್ಳೋಣ.
ನಾನೇ ಬರ್ತೀನಿ. ನಾನೇ ಬರ್ತೀನಿ. ನಮಸ್ಕಾರ ಮಾಡ್ಬಿಟ್ಟಮ್ಮ. ಇನ್ನು ಹಾಫ್ ಆನ್ ಅವರ್ ಆದ್ಮೇಲೆ ಸರಿ ಆಮೇಲೆ ನಾನು ಯಾರ್ದು ಬ್ಯಾಗ್ ಇದು? ಕೊಡಿ. ನೆಕ್ಸ್ಟ್ ಅಪ್ಪಾಜಿ ಇಬ್ಬರು ಇದ್ದಾರೆ ಇಲ್ಲಿ. ನಿಂತ್ಕೊಳ್ಳೋಣ. ಎದ್ದು ನಿಂತ್ಕೊಳ್ಳಿ. ಬನ್ನಿ ಎದ್ದೋಳಮ್ಮ. ಆ ಕಡೆ ಹೋಗಿ ಮುಂದೆ ಬ್ಯಾಗ್ ಕೊಡ್ತಾರೋ ಮುಂದೆ ಕೊಡ್ತಾರೋ ಬ್ಯಾಗ್ ಕೊಟ್ಬಿಡಮ್ಮ ಅವ್ರಿಗೆ. ನೆಕ್ಸ್ಟ್ ಟೋಕನ್ 24 ಕರಿಯಮ್ಮ. 24 ನಾನು ಅನೌನ್ಸ್ ಮಾಡ್ತೀನಿ. ಜೈ ಶ್ರೀ ಮಾತಾ ಶ್ರೀ ಚಕ್ರ ನೀಡಿಯ ಗ್ರಂಥ ತಗೊಳ್ಳೋನ ಟೋಕನ್ 24 ಬನ್ನಿ ಅಮ್ಮ. ಜೈ ಶ್ರೀ ಮಾತಾ. ಕೂತ್ಕೊಳ್ಳಿ ಎಲ್ಲ. ನಿನ್ನ ಹೆಸರೇನು? ನನ್ನ ಹೆಸರೇನು? ಅಮ್ಮ ಬರ್ತಾರೆ. ಅವಳ ಹೆಸರೇನು? ರಾಜ್. ಬನ್ನಿ ಬ್ಯಾಗ್ ಇಸ್ಕೊಂಡು ಕೊಡಿ ಬ್ಯಾಗ್ ಕೊಡಿ. ಮುಂದೆ ಕೊಡ್ತೀನಿ. ಪದ್ಮಮ್ಮ ಪುಷ್ಪಮ್ಮ ಬ್ಯಾಗ್ ಆ ಕಡೆ ಇಡು. ಎದ್ದು ನಿಂತ್ಕೊಳ್ಳೋ. ಎದ್ದು ನಿಂತ್ಕೊ. ಜೈ ಶ್ರೀ ಮಾತಾ. ಈ ಕಡೆ ಬರ್ತಾರೆ ರಾಜ್. ಈ ಕಡೆ ಬನ್ನಿ. ಹೆಗಳು ಐಡಿ ಕಾರ್ಡ್ ಬೆಂಗಳೂರಿಗೆ ಯಾವತ್ತು ಬರೋದು ನಾನು? ಫೆಬ್ರವರಿಲೇ ಬರ್ತೀನಿ ಹಿಂದೆ ನೀವು ಬರಬೇಡ ಅಂದರೆ. ಸಂಪೂರ್ಣ ಮಕ್ಕಳ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಭಾಯೇಭ್ಯಸ್ತ್ರಾಹಿ ಶ್ರೀಚಕ್ರರಾಜನಿಲಯೇ ಶ್ರೀಮದ್ವಿಪುರಸ್ತು. ಕೈಯಲ್ಲಿ ಇಟ್ಕೊಳ್ಳಮ್ಮ. ವೆರಿ ಗುಡ್. ಮೇಡಮ್ ಒಳ್ಳೆಯ ಏನು ಹೆಸರೇನು? ಸಾಫ್ಟ್ವೇರ್
ಈ ಮಾತು ಕೇಳಕ್ಕಪ್ಪ ಎಲ್ಲಿ ಪುಣ್ಯ ಮಾಡಿದ್ದಾರೆ. ಯಾವಾಗ ಅಪ್ಪ ಜೊತೆಲೇ ಹಿಂಗೆ ಹೋಗಿ ಸರ್ ಆಯ್ತು ಬನ್ನಿ ಬೇಡಿ ಸತ್ಯವೇ ಬನ್ನಿ ಪವಿತ್ರ ಶರಣಗಳು ವರ್ಷಿ ಬಾಬುಗೌಡ ಸರ್ವಸ್ವರೂಪೇ ಸರ್ವೇಶ ಸರ್ವಶಕ್ತಿ ಸಮನ್ವಿತೆ ಧ್ಯೇಯವ್ಯಸ್ತಾಧಿರೋಧಿ ಶ್ರೀಚಕ್ರರಾಜನಿಲಯ ಶ್ರೀವತ್ರಿಪುರ ಸುಂದರಿ ಆ ಕಡೆಯಿಂದ ಕವಿತಾ ನಮಸ್ಕಾರ ಮಾಡಿಕೊಟ್ಟು ಮಗಳು ಗಂಡ ಈ ಪ್ರಥಮ ಈ ಪ್ರಥಮ ಮಗನ BMS ಸಣ್ಣವನ ಪರಾಶಕ್ತಿ ಮತ್ತು ಪ್ರಾರ್ಥನೆ ಸುವರ್ಣ ವೃತ್ತಿಂ ಕುರುಮೇ ಗೃಹೇತಿ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇತಿ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇತಿ ವಿಭೂತಿ ವೃದ್ಧಿಂ ಕುರುಮೇ ಗೃಹೇತಿ. ಇದೆಲ್ಲೂ ನಮಗೆ ಮತ್ತೆ ಈ ಕೊಟ್ಟಂತಹ ಪ್ರಸಾದವನ್ನು ಆಗಲಿನ ಜೀವನಕ್ಕೆ ಬರ್ತಕ್ಕಂಥ ಮಹತ್ತರವಾದ ಬದಲಾವಣೆಗಳು ನಿನಗೇ ಮಾಡುತ್ತೆ ಪ್ರಾರ್ಥನೆಯನ್ನು. ಅದು ಕೂಡ ಬಹಳ ವಿಶೇಷವಾದದ್ದು. ಆ ಒಳ ಮನಸ್ಸು ಹೇಗೆ ಪ್ರಾರ್ಥನೆ ಮಾಡುತ್ತೆ ಅನ್ನೋದನ್ನು ನಿಮಗೆ ಮುಂದೆ ತಿಳಿಸ್ಕೊಟ್ಟು ಹೀಗೆ ಈ ಎಲ್ಲ ಪದಾರ್ಥಗಳನ್ನ ನೀನು ದೈವಿಕ ಶಕ್ತಿ ತುಂಬಿರ್ತಕ್ಕಂಥದನ್ನ ಉಪಯೋಗ ಮಾಡ್ತಾ ಹೋದ್ರೆ ನಿಜವಾಗಿ ನಮ್ಮ ಋಷಿ ಮುನಿಗಳ ಆ ಒಂದು ಅಪ್ಪಾಜಿ ಏನಾಗಲ್ಲ, ಹೆದರ್ಕೋಬೇಡ. ಹಾಗೆ ನಾನು ನೋಡು. ಊಟ ಸೇರತ್ತಾ? ನಿದ್ದೆ ಇಲ್ವಾ? ಅದೇ ನೋಡು, ನಾನು ನೋಡು ಎಲ್ಲ ಹುಷಾರಾಯ್ತು. ಒಂದು 15 ದಿನ
ಹೆಸರೇನು? ಪ್ರಾರಬ್ಧ ಎಲ್ಲ ಕಡಿಮೆ. ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ, ಅವಳು ದುರ್ಗೆನೇ ಕಾಪಾಡ್ತಾಳೆ ನಡಿ ನಿನ್ನ ಪೂರ್ಣ. ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಸ್ತ ಕಾಂತಾರ್ಧ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮಕೀಲಿತರಂಗಿತ ಕನಕನಕತಾ ಕಂಠಾಲೀಲಾ ವಿಘ್ನ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಶ್ರೀ ತ್ರಿವರ್ಧ ನಿಲಯ ಕ್ರಿಸ್ತಾ ತ್ರಿಪುರ ಮಾಲಿನಿ ನಿರಾಮಯ ನಿರಾಲಂಬ ಸ್ವಾತ್ಮ ರಾಮಾ ಸುಧಾ ಸ್ಮೃತಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞ ಪ್ರಿಯ ಯಜ್ಞಕರ್ತ್ರೀ ಯಜಮಾನ ಸ್ವರೂಪಿಣಿ ಧರ್ಮಾಧಾರ ಧನಾಧ್ಯಕ್ಷ ಧನ ಧಾನ್ಯ ವಿವರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ ವಿಶ್ವಗ್ರಾಸ ವಿದ್ರುಮಾಭಾ ವೈಷ್ಣವಿ ವಿಷ್ಣುರೂಪಿಣಿ ಅಯೋ ನಿರ್ಯೋನಿ ಜಯ ಕುಲರೂಪಿಣಿ ವೀರಗೋಷ್ಠಿ ಪ್ರಿಯ ವೀರಾಣೇಶ್ವರ್ಯಾನಾದ ರೂಪಿಣಿ ವಿಜ್ಞಾನ ಕಲನಾ ಕಲ್ಯಾ ವಿದಗ್ಧ ಭೈರವಾಸನ ತತ್ವಾದಿಕಾ ತತ್ವಮಯೀ ತತ್ವಮರ್ಥಸ್ವರೂಪಿಣಿ ಕಾಮದಾನ ಪ್ರಿಯ ಶಿವ ಕುಟುಂಬಿನಿ ಸರ್ವಾಪದ್ವಿನಿವಾಹಿನಿ ಸ್ವತ್ತಾ ಸ್ವಭಾವ ಮಧುರಾಧೀರ ನಂಗಣ ಸ್ವಲ್ಪ ಸೈಡಿಂದ ಮಂಗಳೆಲ್ಲ ಕೂತ್ಕೊಂಡು ರೆಡಿ ಸ್ವಲ್ಪ ಆ ಕಡೆ ಹೋಗ್ಬಿಡಿ.
ಡಿಸ್ಟರ್ಬ್ ಮಾಡಿ ನಮೋ ತಿರುಮಲೇಶ ನಮಸ್ತೆ ನಮಸ್ತೆ ನಮಃ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಹಾನಂದ ನೀಡು ಓ ಮಹಾದೇವ ದೇವ ಮಹಾನಂದ ನೀಡು ಓ ಮಹಾದೇವ ದೇವ ನಮೋ ವೆಂಕಟೇಶ ನಮೋ ತಿರುಮಲೇಶ ನೆನೆಯುವ ಈ ಮನದಿ ನೀ ನಿಲ್ಲಲು ಬಾ ಪ್ರಭುವೇ ನೆನೆಯುವ ಈ ಮನದಿ ನೀ ನಿಲ್ಲಲು ಬಾ ಪ್ರಭುವೇ ನನ್ನ ದೈವವೆಂದು ನಾ ನಿನ್ನನ್ನು ನಂಬಿರುವೆ ನಾ ನಿನ್ನನ್ನು ನಂಬಿರುವೆ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಹಾನಂದ ನೀಡು ಓ ಮಹಾದೇವ ದೇವ ಮಹಾನಂದ ನೀಡು ಓ ಮಹಾದೇವ ದೇವ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಹಾನಂದ ನೀಡು ಓ ಮಹಾದೇವ ದೇವ ಮಹಾನಂದ ನೀಡು ಓ ಮಹಾದೇವ ದೇವ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ತಿರುಮಲೇಶ ಓಂ ನಮೋ ತಿರುಮಲೇಶ अमृतहस्ताय विद्महे महाशक्तिनेत्राय धीमहि तन्नो श्रीवाताप्पाजि प्रचोदयात् ॐ
ಶ್ರೀಮಾತಾ ಅಪ್ಪಾಜಿಯವರಿಗೆ ಶ್ರೀಮಾತಾ ಅಪ್ಪಾಜಿಯವರಿಗೆ ಶ್ರೀಮಾತಾ ಅಪ್ಪಾಜಿಯವರಿಗೆ ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಯಾವಾಗಲೂ ನಗನಗ್ತಾ ಇರಿ, ಯಾವಾಗಲೂ ನಗುನಗುತ್ತಾ ಇರಿ, ಯಾವಾಗಲೂ ನಗುನಗುತ್ತಾ ಇರಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣ